ಶ್ರೀಪದ್ ಭಟ್ ಅವರೇ, ಮೊನ್ನೆ ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಅದಕ್ಕಿಂತ ಹಿಂದಿನ ದಿನ ಅವ್ರು ಏನ್ ಹೇಳಿದ್ರು, 48 ಗಂಟೆ ಒಳಗೆ ಸಂಪೂರ್ಣ ನಾಶ ಮಾಡ್ತೀವಿ ನಾವು ಅಂತ ಅವರು ಒಂದು ಗಡುವನ್ನ ಕೊಟ್ಟಿದ್ರು. ಅನಂತರ 5 ದಿನಗಳ ಕದನ ವಿರಾಮದ ರೀತಿಯಲ್ಲಿ ಘೋಷಣೆ ಮಾಡಿದ್ರು. ಮಾತುಕತೆಗಳು ಫಲಪ್ರದ ಆಗ್ತಿದೆ ಅಂತ ಹೇಳಿದ್ರು. ಇರಾನ್ ಅದನ್ನ ನಿರಾಕರಿಸ್ತಿದೆ. ಇನ್ನೊಂದು ಕಡೆಯಲ್ಲಿ ಈ ತರ ಮಾತಾಡ್ತಾನೆ ತನ್ನ ಸೇನೆಯನ್ನ ಈ ದೇಶಗಳಲ್ಲಿ ನಿಯೋಜನೆ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಒಟ್ಟು ಬೆಳವಣಿಗೆ 26 ದಿನಗಳ ನಂತರ ಹೇಗ್ ನೋಡ್ತಾ ಇದ್ದೀರಿ ತಾವು? 26 ದಿನಗಳ ನಂತರ ಈ ಬೆಳವಣಿಗೆಗಳನ್ನ ನೋಡೋದು ಅಂದ್ರೆ ಒಂದು ಕಾಣಿಸೋದೇನಂದ್ರೆ, ಒಂದು ದೇಶಕ್ಕೆ ಒಬ್ಬ ಅಧ್ಯಕ್ಷ ಯಾವ ತರ ಇರಬಾರ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಕಾಣ್ತಾ ಇದೆ. 26 ದಿನಗಳಲ್ಲಿ ಸ್ಪಷ್ಟವಾಗಿ ಕಂಡಿದ್ದು ಏನಂತಂದ್ರೆ, ಯಾವುದೇ ಒಂದು ದೇಶ ಮತ್ತು ಅದು ಒಂದು ಪ್ರಭಾವಶಾಲಿ ರಾಷ್ಟ್ರ ಆಗಿದ್ದಾಗ ಅದು ಜಾಗತಿಕವಾಗಿ ಎಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯ ಸ್ಥಾನದಲ್ಲಿ ಆಯ್ಕೆ ಮಾಡಬಾರ್ದು ಅನ್ನೋದಕ್ಕೆ ಒಂದು ಉದಾಹರಣೆ ತೋರಿಸ್ಕೊಟ್ಟಿದೆ. ಕನಿಷ್ಠ ಎಚ್ಚರಿಕೆ ಅದು ಅಮೆರಿಕ ದೇಶದ ಪ್ರಜೆಗಳಿಗೆ ಎಚ್ಚರಿಕೆ, ಮತ್ತು ಅವ್ರ ಜೊತೆಗೆ ರಾಜತಾಂತ್ರಿಕ ಸಂಬಂಧ ಇಟ್ಕೊಂಡಿದ್ದಂತ ಇತರ ದೇಶಗಳಿಗೆ ಎಚ್ಚರಿಕೆಯಾಗಿ ಟ್ರಂಪ್ ಕಂಡ್ಕೊಂಡಿದ್ದಾರೆ. ಇದು ಎಲ್ಲಾ ದೇಶಗಳು ಪಾಠ ಕಲ್ತ್ರೆ ಉತ್ತಮ. ಯಾಕಂತಂದ್ರೆ ತೀರಾ ಕಳಪೆ ನಾಯಕತ್ವ, ಕಳಪೆ ಒಂದು ರಾಜತಾಂತ್ರಿಕತೆ, ಒಂದು ಕಳಪೆ ಒಂದು ಪ್ರೋಟೋಕಾಲ್ ಇಲ್ಲ, ಅವೆಲ್ಲ ಗೊತ್ತಿದೆ. ಮತ್ತೆ ಚರ್ಚೆ ಮಾಡೋದಕ್ಕಿಂತ ಅಗತ್ಯ ಇಲ್ಲ ಅಂದ್ರೂ ಕೂಡ ಮತ್ತೆ ಹೇಳ್ಬೇಕಾಗತ್ತೆ. ಅವ್ರು ನೋಡಿ ತಮಗೆ ತಾವೇ ವಾರವೊಮ್ಮೆ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. 5 ದಿನಗಳ ಗಡುವು ಕೊಡ್ತಾರೆ, ಆದ್ರೆ ಅಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅವ್ರ ಗಡುವುಗಳು 15 ಪಾಯಿಂಟ್ ಏನಿದಾವ ಅಂತ ನಮ್ಗೆಲ್ಲ ಗೊತ್ತಿರ್ತಾವ. ಅದೇನೋ ಡಿಸ್ಕ್ಲೋಸ್ ಮಾಡಿದ್ರೆ ಗೊತ್ತಾಗತ್ತೆ. ಮೋಸ್ಟ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಬಂದ್ ಮಾಡ್ಬೇಕು, ಯುರೇನಿಯಂ ಉತ್ಪಾದನೆ ಬಂದ್ ಮಾಡ್ಬೇಕು, ಹಂಗೆ ಹಿಂಗೆಲ್ಲ ಏನು ಇರ್ತವೆ. ಇರಾನ್ ಅದನ್ನ ಒಪ್ಪಾಳೋ ಸಾಧ್ಯತೆಗಳು ಇಲ್ವೇ ಇಲ್ಲ. ಹಾಗಾಗಿ ಇರಾನಿಯನ್ನ ವಿದೇಶಾಂಗ ಮಂತ್ರಿ ಹೇಳ್ದಂಗೆ ತಮಗೆ ತಾವೇ ನೆಗೋಸಿಯೇಷನ್ ಮಾಡ್ಕೊಂತಿದಾರ ಅನ್ನೋದನ್ನ ನೆಗೋಸಿಯೇಟಿಂಗ್ ಇಟ್ಸೆಲ್ಫ್ ಅಂತ ಹೇಳ್ತಾ ಇರೋದನ್ನ ನೋಡ್ತಾ ಇದೀವಿ. ಇನ್ನೊಂದ್ ಕಡೆಗೆ ಪಾಕಿಸ್ತಾನ ಎಂಟ್ರಿ ಆಗ್ಬಿಟ್ಟು ನಾನು ನೆಗೋಷಿಯೇಟ್ ಮಾಡ್ತೀನಿ, ಇದಕ್ಕೋಸ್ಕರ ತಯಾರಿದ್ದೀನಿ ಅಂತ ಹೇಳಿರೋದನ್ನ ನೋಡ್ತಾ ಇದೀವಿ. ಇರಾನ್ ಇಂದ ಏನೋ ರೆಸ್ಪಾನ್ಸ್ ಬರ್ತಾ ಇಲ್ಲ. ಒಟ್ಟಾರೆ ಬೆಳವಣಿಗೆ ನೋಡಿದ್ರೆ ಅಮೆರಿಕ ಸೋತಿದೆ, ಟ್ರಂಪ್ ಸೋತಿದ್ದಾರೆ, ಅಥವಾ ಟ್ರಂಪ್ ಗೆದ್ದಿಲ್ಲ, ಇರಾನು ಗೆದ್ದಿಲ್ಲ. ಆದ್ರೆ ನೈತಿಕವಾಗಿ ನೋಡಿದಾಗ ಯಾರು ಯುದ್ಧ ಪ್ರಾರಂಭ ಮಾಡಿದ್ರು, ಯಾರು ಉದ್ದೇಶ ಪೂರ್ವಕವಾಗಿ ಯುದ್ಧ ಪ್ರಾರಂಭ ಮಾಡಿದ್ರು, ಯಾವ ಉದ್ದೇಶಕ್ಕೆ ಪ್ರಾರಂಭ ಮಾಡಿದ್ರು, ಏನ್ ಗುರಿ ತಲುಪುತ್ತೆ ಅನ್ಕೊಂಡಿದ್ರು, ಅವೆಲ್ಲವನ್ನೂ ಗಮನಿಸಿದಾಗ ಇರಾನ್ ಎಲ್ಲಿಯೂ ಸೋಲಿಲ್ಲ, ಅಮೆರಿಕ ಗೆದ್ದಿಲ್ಲ. ಇದು ಜನರಲಿ ಯುದ್ಧದ ಬಗ್ಗೆ ವಿಶ್ಲೇಷಣೆ ಮಾಡ್ತಿರೋ ಅಂತ ಹೇಳ್ತಿರೋಂತಂದ್ರೆ, ಅಮೆರಿಕ ಯುದ್ಧದಲ್ಲಿ ಗೆಲ್ಲಿಲ್ಲ, ಇರಾನ್ ಸೋಲಿಲ್ಲ. ಹೀಗಾಗಿ ಈ ಬಿಕ್ಕಟ್ಟು ಇಷ್ಟು ಬೇಗ ಮುಗಿತಿದೆ ಅನ್ನುವಂತ ನಿರೀಕ್ಷೆಗಳಂತೂ ಸಹಜವಾಗಿ ಯಾರಿಗೂ ಇಲ್ಲ. ಯಾಕಂದ್ರೆ ಒಬ್ಬ ಮಾನಸಿಕವಾಗಿ ಸ್ಥಿಮಿತದಲ್ಲಿ ಇಲ್ಲ ಎನ್ನುವಂತ ಅನುಮಾನ ಇರುವಂತಹ ವ್ಯಕ್ತಿ ಅಲ್ಲಿ ಒಂದು ಕೀ ಪಾಯಿಂಟ್ ಅಲ್ಲಿ ಕುತ್ಕೊಂಡಿದ್ದಾರೆ. ಸ್ಟೀರಿಂಗ್ ಅವರ ಸ್ಟೆಬಿಲಿಟಿನೇ ನಮ್ಗೆ ಅನುಮಾನ ಬರುವಂತ ಸ್ಥಿತಿಯಲ್ಲಿ ಇದೆ. ಅವ್ರ ಜೊತೆಗೆ ವಾರ್ ಕ್ರಿಮಿನಲ್ ಎಂದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಕರೆದಿರುವಂತ ನೇತಾಯಿ ಅವ್ರ ಜೊತೆಗೆ ಇದ್ದಾರೆ. ಅಥವಾ ನೇತಾಯಿ ಇವನು ಕಾರಣಕ್ಕೋಸ್ಕರ ಅವರು ಯುದ್ಧಕ್ಕೆ ಎಂಟರ್ ಆಗಿದ್ದಾರೆ ಅಂತ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಬಿಕಾಸ್ ಆಫ್ ದ ಇಸ್ರೇಲ್ ದಿ ಎಂಟರ್ ಇನ್ ಟು ದ ವಾರ್ ಅಂತ ಹೇಳಿ. ಇಂತಹ ಒಬ್ಬ ವಾರ್ ಕ್ರಿಮಿನಲ್ ಕಾರಣಕ್ಕೆ ಯುದ್ಧದಲ್ಲಿ ಎಂಟರ್ ಆಗಿ ಜಾಗತಿಕವಾಗಿ ದೊಡ್ಡ ಮಟ್ಟದ ತಲ್ಲಣ ಉಂಟು ಮಾಡಿ ಆರ್ಥಿಕ ನಷ್ಟ ಮತ್ತು ಒಂದು ಶಾಂತಿ ಕೂಡ ಭಂಗ ಆಗಿರೋದನ್ನ ನೋಡ್ತಾ ಇದೀವಿ. ಇವೆಲ್ಲ ಕಾರಣಗಳಿಗೆ ಈ 5 ದಿವಸಗಳ ಒಂದು ಏನು ಯುದ್ಧ ವಿರಾಮ ಅಂತಿದೆಯಲ್ಲ, ಅದನ್ನ ಯಾರು ನಂಬ್ತಾ ಇಲ್ಲ. ಯಾಕಂದ್ರೆ ಒಂದು ಈಗಲೇ ಹೇಳ್ದಂಗೆ ಆತನ ಒಂದು ವಲ್ನರಬಿಲಿಟಿ, ಆತನ ಮಾನಸಿಕ ಸ್ಥಿಮಿತದಲ್ಲಿರುವಂತದ್ದು, ಜೊತೆಗೆ ಇರಾನ್ ಪ್ರತಿಕ್ರಿಯೆ. ಇರಾನ್ ಇಸ್ ನಾಟ್ ಬಲ್ಜಿಂಗ್. ಇರಾನ್ ಎಲ್ಲಿಯೂ ಅದನ್ನ ರಿಟೈರೇಷನ್ ಮಾಡ್ತೀನಿ ಅಂತಾನೆ ಹೇಳ್ತಾ ಇದೆ. ಮತ್ತೆ ಬಹಳ ಮುಖ್ಯವಾಗಿ ಟ್ರಂಪ್ ಆಸೆ ಇದ್ದಿದ್ದು ಹೊರ್ಮೂಜ್ ಜಲಸಂಧಿ ಇಮಿಡಿಯೇಟ್ ಕೊಟ್ಬಿಡುತ್ತಂತೆ. ಬಟ್ ಇರಾನ್ ಸ್ಪಷ್ಟವಾಗಿದೆ, ನಾವು ಹೊರ್ಮೂಜ್ ಜಲಸಂಧಿನ ಮುಚ್ಚಿಲ್ಲ, ನಾವು ಓಪನ್ ಆಗಿ ಇಟ್ಟಿದೀವಿ. ವಿತ್ ಈಚ್ ಕಂಟ್ರಿ, ಪ್ರತಿಯೊಂದು ದೇಶದ ಜೊತೆಗೆ ಮಾತಾಡ್ತೀವಿ, ಬಿಡ್ತಾ ಇದೀವಿ. ಶತ್ರುಗಳಿಗೆ ಇಲ್ವೇ ಇಲ್ಲ, ಸ್ಪಷ್ಟವಾಗಿದೆ. ಈಗ ಚೀನಾ ಜೊತೆಗಿದೆ, ರಷ್ಯಾ ಜೊತೆಗಾಯ್ತು, ಫ್ರಾನ್ಸ್ ಜೊತೆ ಕ್ಲಿಯರ್ ಆಗಿದೆ, ಭಾರತ ಕೂಡ ಒಂದೊಂದೇ ಹಡಗನ್ನ ಬಿಡ್ತಾ ಇದೆ. ಹೀಗಾಗಿ ಮುಖ್ಯವಾದಂತ ಇಡೀ ಯುದ್ಧ ಎಲ್ಲಿಗೆ ಶುರುವಾಗಿತ್ತು, ರಿಜಿಮ್ ಚೇಂಜು ಅದು ಇದು ಏನಾಗಿ ಕೊನೆಗೆ ಎಲ್ಲಿಗೆ ಬಂದು ನಿಂತ್ಕೊಂತದ್ದು, ಹೊರ್ಮೂಜ್ ಜಲಸಂಧಿ ಬಂದು ನಿಂತ್ಕೊಳ್ತು. ಆಮೇಲೆ ಯಾರ್ಯಾರಿಗೂ ಕರೆದ್ರು, ನ್ಯಾಟೋ ದೇಶಗಳಿಗೆ ಕರೆದ್ರು, ಅವ್ರು ಬರ್ಲಿಲ್ಲ. ನೋಬಡಿ ವಾಂಟ್ಸ್ ಟು ಎಂಟರ್ ಇಂಟು ದ ವಾರ್ ಜೋನ್ ಬಿಕಾಸ್ ದೇ ಕ್ಲಿಯರ್ಲಿ ಟೋಲ್ಡ್, ನೀ ಶುರು ಮಾಡಿದ್ಯಾ, ನೀನೇ ಮುಗಿಸ್ಬೇಕು, ನಮಗ್ ಸಂಬಂಧ ಇಲ್ಲ ಅಂತ ಹೇಳಿ. ಸೊ ಇಟ್ ಇಸ್ ಎ ಸೆಟ್ ಬ್ಯಾಕ್ ಟು ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬಿಕಾಸ್ ಆಫ್ ಟ್ರಂಪ್ ಅಂಡ್ ಇಸ್ರೇಲ್. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ನಾವು ಮಾತಾಡ್ತಿರೋದು, ನಾವು ಪದೇ ಪದೇ ಟ್ರಂಪ್ ಅನ್ನ ಕೇಂದ್ರೀಕರಿಸಿ ಮಾತಾಡ್ತಾ ಇದೀವಿ. ಇಲ್ಲಿ ನಾವು ಇಸ್ರೇಲ್ ನ ನೇತನ್ಯಾಹು ಬಗ್ಗೆ ಮಾತಾಡ್ತಾ ಇಲ್ಲ. ಇಡೀ ಒಂದು ಈ 26 ದಿವಸಗಳ ಏನೊಂದು ವಿನಾಶ ಆಗಿದೆ, ಏನು 165 ಶಾಲಾ ಮಕ್ಕಳು ಸತ್ತಿದ್ದಾರೆ, 1,500 ಇರಾನಿಯನ್ ಸತ್ತಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ದಾಳಿನ ಸತ್ತಿದ್ದಾರೆ. ಒಂದು ಅನಾಹುತ ಆಗಿದೆಯಲ್ಲ, ಇದರ ಮುಖ್ಯ ಕಾರಣ ಇಸ್ರೇಲ್ನ ಪ್ರಧಾನಮಂತ್ರಿ ನೇತನ್ಯಾಹು. ಆತರ ಬಗ್ಗೆ ಯಾರು ಮಾತಾಡದೆ ಇಲ್ಲ. ಅವರ ಮಾಡ್ತಿರುವಂತ ತಪ್ಪುಗಳು, ಅವರ ಕ್ರಿಮಿನಲಿಸಮ್, ಅವರ ಯುದ್ಧ ತಾಯಿತನ, ಅವರ ಒಂದು ಈ ತರದ ಒಂದು ಏನ್ ನಡೆದಿದಾವಲ್ಲ,
ಇದ್ರ ಬಗ್ಗೆ ಯಾಕೆ ಭಾರತದ ಸಂದರ್ಭದಲ್ಲಿ ಮಾಧ್ಯಮಗಳು ಒಳಗೊಂಡಂತೆ ವಿಶ್ಲೇಷಕರು ಕೂಡ ಪದೇ ಪದೇ ಟ್ರಂಪ್ ನ ಕೇಂದ್ರೀಕರಣ ಮಾತಾಡ್ತಾ ಇದ್ರೆ ಯಾಕೆ ನೇತಾನ್ಯಾಹು ಬಗ್ಗೆ ಮಾತಾಡ್ತಲ್ಲ? ಹಿ ಇಸ್ ದ ಮೇನ್ ಕಲ್ಪ್ರಿಟ್. ಬಿಕಾಸ್ ಆಫ್ ಹಿಮ್ ಇಟ್ ಇಸ್. ಹಾ, ಬಟ್ ಇದಕ್ಕೊಂದು ಕಾರಣ ಇರ್ಬೋದಾ ಏನು ಅಂತಂದ್ರೆ, ಒಂದ್ ವೇಳೆ ಏನಾದ್ರೂ ಅಮೆರಿಕ ಇಸ್ರೇಲ್ ಬೆನ್ನಿಗೆ ನಿಲ್ದೆ ಅದೇನಾದ್ರೂ ಏಕಾಂಗಿಯಾಗಿ ಇರಾನ್ ಮೇಲೆ ದಾಳಿ ಹೊರಟಿದ್ರೆ ಇಷ್ಟೊತ್ತಿಗೆ ಇಸ್ರೇಲ್ ಅನ್ನೋದು ಬಹಳ ಹಿಂದೆನೆ ಸೋತ್ ಹೋಗ್ತಿತ್ತು ಇರಾನ್ ಯುದ್ಧದಲ್ಲಿ. ಎಲ್ಲಿ ಪ್ಯಾಲೆಸ್ತೈನ್ ಗಾಜಾ ಮೇಲೆ ದಾಳಿ ಮಾಡದಂತ ಆಗ್ತಿರ್ಲಿಲ್ಲ. ಅಮೆರಿಕ ಮತ್ತು ಟ್ರಂಪ್ ಬೆನ್ನ ಹಿಂದೆ ನಿಂತು ಶಸ್ತ್ರಾಸ್ತ್ರ ಪೂರೈಕೆ, ಆರ್ಥಿಕ ಒಂದು ಸ್ಥಿತಿಯನ್ನ ಸುಧಾರಿಸೋದು ಇದೆಲ್ಲವನ್ನ ಮಾಡ್ತಿರೋದ್ರಿಂದ ಇಸ್ರೇಲ್ ಅದನ್ನ ಮುಂದುವರಿಸ್ತಿದೆ. ಆ ಕಾರಣಕ್ಕಾಗಿ ಟ್ರಂಪ್ ಬಗ್ಗೆ ಮತ್ತು ಅಮೆರಿಕ, ಟ್ರಂಪ್ ಅನ್ನೋದಕ್ಕಿಂತ ಅಮೆರಿಕ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿರ್ಬೋದಾ? ಇಲ್ಲ, ಅಮೆರಿಕಾಗೆ ಒಂದು ಬಲ ಇದೆ, ಅದು ಶಕ್ತಿಶಾಲಿ ಅನ್ನೋ ಪಕ್ಕಕ್ಕೆ ಇಡೋಣ ಸದ್ಯಕ್ಕೆ. ಕಾರಣ ಆಗಿದ್ದೆ ಅದು 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 ಬಯಲಾಯ್ತಲ್ಲ, ಅದು ಬಹಿರಂಗ ಗುಂಟಲ್ಲ. ಇಸ್ರೇಲ್ ಕೇಳ್ಕೊಂಡಿದ್ದಕ್ಕೆ ಅಮೆರಿಕ ಎಂಟರ್ ಆಗಿದ್ದು. ದಟ್ ಇಸ್ ಬೇಸಿಕ್. ಇಸ್ರೇಲ್ ಕೇಳಿದ್ರೆ ಅಮೆರಿಕ ಬರ್ತಿರ್ಲಿಕ್ಕಿಲ್ಲೇನು. ಟ್ರಂಪ್ ನ ಆಸಕ್ತಿ ಇದ್ದಿದ್ದು ಅಲ್ಲಿರುವಂತಹ ಒಂದು ಆರ್ಥಿಕತೆ, ಆಯಿಲ್ ಸೋರ್ಸ್ ನ ಕ್ಯಾಪ್ಚರ್ ಮಾಡ್ಬೇಕು ಅನ್ನೋದೊಂದು ಇದ್ದಿದ್ದು ಬಿಟ್ರೆ ಇನ್ನೇನು ಇರ್ಲಿಕ್ಕಿಲ್ಲ. ಆದ್ರೆ ಇವ್ರಿಗೆ ಇದ್ದಿದ್ದೆ ಅಂದ್ರೆ ಇಡೀ ಮಿಡ್ಲ್ ಏಷ್ಯಾ, ವೆಸ್ಟ್ ಏಷ್ಯಾ, ಪಶ್ಚಿಮ ಏಷ್ಯಾವನ್ನ ತಾನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರೆ ತನಗೊಂದು ದೊಡ್ಡ ಮಟ್ಟದ ಒಂದು ಇದು ಇರುತ್ತಂತ ತಿಳ್ಕೊಂಡಿದ್ರು ಅವರು. ನೇತಾನ್ಯಾಹು ಅಂತ ವ್ಯಕ್ತಿ ಅವ್ರಿಗೆ ದೊಡ್ಡ ಅಡೆತಡೆ ಇರಾನ್ ಅಂತ ದೇಶ. ನನಗೆ ಹೇಳ್ತಿರೋದು, ಟ್ರಂಪ್ ಬಂಬ್ಲಕ್ ಬರ್ದೇ ಹೋಗಿದ್ರೆ ಇಸ್ರೇಲ್ ಹೋಗ್ತಾ ಇತ್ತು ಅನ್ನೋದು ಬಹಳ. ಅದನ್ನ ಇನ್ನೊಂದ್ ತರ ನೋಡ್ಬೇಕಂದ್ರೆ, ಟ್ರಂಪ್ ಬಂಬಲ್ ಇಲ್ದಿದ್ರೆ ಅವ್ರು ಇಸ್ರೇಲ್ ಯುದ್ಧಕ್ಕೂ ಹೋಗ್ತಾ ಇರ್ಲಿಲ್ಲ, ಏಕಾಗಿ ಹೋಗಕ್ ಸಾಧ್ಯನೇ ಇರ್ಲಿಲ್ಲ, ಸುಮ್ನೆ ಇರ್ತಿತ್ತು ತಮ್ಮ ಪಾಡಿಗೆ ತಾವು. ಹೀಗಾಗಿ ಇದಕ್ಕೆ ಪ್ರಚೋದನೆ ಕೊಟ್ಟಿದ್ದು ಇಸ್ರೇಲ್. ನಾವು ಇಸ್ರೇಲ್ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ನಾನು ಹೇಳ್ತಿರೋದು ಏನು ಅಂತಂದ್ರೆ, ಯಾಕೆ ಮಾತಾಡ್ತಿಲ್ಲ ಅಂತಂದ್ರೆ, ಇಲ್ಲಿ ಬೆಳ್ತಿರುವಂತಹ ಒಂದು ಬಲಪಂಥೀಯತೆ. ನಾನು ಹೇಳ್ತಿರೋದು ಬಲಪಂಥೀಯತೆ ಕಾರಣಕ್ಕೆ. ಈ ಬಲಪಂಥೀಯತೆ ಹೆಂಗ್ ನೋಡ್ತಾ ಇದೆ ನೆರೇಷನ್ ಇಂಡಿಯಾದಲ್ಲಿ ಇದೆ ಅಂತಂದ್ರೆ, ನೇತಾನ್ಯಾಹುನ ತಮ್ಮ ಒಬ್ಬ ದೊಡ್ಡಣ್ಣನ ತರನೋ, ತಮ್ಮ ಒಬ್ಬ ಕಾಮ್ರೇಡ್ ತರನೋ, ತಮ್ಮೊಬ್ಬ ಒಡನಾಡಿ ತರ ನೋಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿರುವಂತ ನಾನು ಅದನ್ನ ನನ್ನ ಬಗ್ಗೆ ನಾನು ದೂರ ಹೇಳ್ತಾರೆ ಅಂದ್ರೆ, ನೇತಾನ್ಯಾಹು ವ್ಯಕ್ತಿಯನ್ನ ಒಡನಾಡಿ ತರ ನೋಡೋದಿದೆಯಲ್ಲ, ಅದು ದೊಡ್ಡ ತಪ್ಪದು. ಅದು ರಾಜತಾಂತ್ರಿಕವಾಗಿ ತಪ್ಪು, ನೈತಿಕವಾಗಿ ತಪ್ಪಾಗುತ್ತೆ. ನಾವು ಮೊಟ್ಟ ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇಲ್ಲಿಂದ ಭಾರತದ ಒಂದು ಇಮೇಜ್ ಆಗ್ಲಿ, ಒಂದು ಘನತೆ, ಒಂದು ವಿದೇಶಾಂಗ ನೀತಿ ಎಲ್ಲವೂ ಮಣ್ಣು ಪಾಲಾಗಿದ್ದು, ಭಾರತದ ಪ್ರಧಾನಮಂತ್ರಿ 2 ದಿನಗಳ ಮುಂಚೆ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಹೊಗಳಿದ್ದು ಫಾದರ್ ಲ್ಯಾಂಡ್ ಅಂತ ಇದ್ದಿಲ್ಲ. ಅದು ಇಮ್ಯಾಜಿನ್ ಮಾಡಿ, ಭಾರತ ಅಮೆರಿಕ ಜೊತೆಗಿನ ಸಂಬಂಧಕ್ಕಿಂತ ಇಸ್ರೇಲ್ ಭೇಟಿ ಬಾಳಕ್ಕೆ ದೊಡ್ಡ ಇಮೇಜ್ ಹಾಳು ಮಾಡಿತು. ಇರಾನ್ ಇವತ್ತಿಗೂ ಭಾರತದ ಜೊತೆಗೆ ಅನುಮಾನ ಪಡ್ತಿರೋದು ಇಸ್ರೇಲ್ ಜೊತೆಗಿನ ಸಖ್ಯ ಕಾರಣಕ್ಕೆ, ಬಿಕಾಸ್ ಆಫ್ ದ ಫ್ರೆಂಡ್ಶಿಪ್ ವಿತ್ ಇಸ್ರೇಲ್. ಈಗ ಭಾರತದಲ್ಲಿ ಅಂದ್ರೆ ನೋಡಿದ್ರೆ, ಭಾರತ ಒಂದು ಅಲಿಪ್ತ ನೀತಿಯನ್ನು ಅನುಸರಿಸಿದ ದೇಶ. 145 ಕೋಟಿ ಜನಸಂಖ್ಯೆ ಹೊಂದಿರೋ ದೇಶ. ಮತ್ತು ಇಲ್ಲಿನ ದೇಶದ ಮುಖ್ಯಸ್ಥರಿಗೆ ಒಂದು ಸಹಜವಾಗಿ ವಿಶ್ವ ವೇದಿಕೆಯಲ್ಲಿ ಒಂದು ಗೌರವ ಇರುತ್ತೆ. ಆದ್ರೆ ಈ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಆ ಸ್ಥಾನವನ್ನ ತಗೊಳ್ಳೋದಕ್ಕೆ ಬರ್ತಿರೋದು. ಈಗ ಆಸಿಫ್ ಮುನೀರ್ ಅವರು ಮಾತಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಟ್ರಂಪ್ ಕೂಡ ಕೆಲವೊಮ್ಮೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅಲ್ಲಿನ ಶಹಬಾಜ್ ಶರೀಫ್ ಕೂಡ ಮಾತಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇರಾನ್ ಅನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಆಗಿದೆ, ಇಸ್ಲಾಮಾಬಾದ್ ವೇದಿಕೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇದು ಭಾರತದ ಮಟ್ಟಿಗೆ ನಾವ್ ಇದನ್ನ ಹೇಗ್ ನೋಡ್ಬೇಕು, ಮತ್ತು ಪಾಕಿಸ್ತಾನ ನಿಧಾನಕ್ಕೆ ಅದರ ವರ್ಚಸ್ಸನ್ನ ಬದಲಿಸ್ಕೊಳ್ತಿರೋದು, ಅದು ಆಪರೇಷನ್ ಸಿಂಧೂರ್ ಆದ ನಂತರದಲ್ಲಿ, ಇದನ್ನ ಹೇಗ್ ನೋಡ್ತೀರಿ? ಚೀನಾ ಜೊತೆಗೆ ಅದಕ್ಕೆ ಒಳ್ಳೆ ಸಖ್ಯ ಇದೆ, ಹಾಗೇನೆ ಇಲ್ಲೂ ಕೂಡ ಇದೆ, ಅಮೆರಿಕ ಜೊತೆಗಿದೆ. ಇದನ್ನ ಹೇಗ್ ನೋಡ್ತೀರಿ, ಪಾಕಿಸ್ತಾನ ತನ್ನ ನೆಲೆಯನ್ನ ಗಟ್ಟಿಗೊಳಿಸ್ತಿರೋದ್ರ ಬಗ್ಗೆ? ಇಲ್ಲ, ಅದ್ರ ಬಗ್ಗೆ ಪತ್ರಿಕೆಗಳಲ್ಲಿ ವರದಿ ಓದ್ತಾ ಇನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಪ್ರಿಮ್ಯಾಚುರ್ ಅಂತ ಅನ್ಸುತ್ತೆ. ಯಾಕಂದ್ರೆ ಪಾಕಿಸ್ತಾನ ಪ್ರಪೋಸಲ್ ಮಾಡಿದೆ, ಟ್ರಂಪ್ ಅದನ್ನ ಒಪ್ಕೊಂಡಿದ್ದಾರೆ, ಪಾಕಿಸ್ತಾನದ ಮೂಲಕ ನೆಗೋಷಿಯೇಟ್ ಮಾಡ್ತಾರೆ ಅಂತ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇದೀವಿ. ಇಲ್ಲಿ ಪಾಕಿಸ್ತಾನವೂ ನಂಬಲಾರ್ಹವಲ್ಲ, ಟ್ರಂಪ್ ಕೂಡ ನಂಬಲಾರ್ಹ ಅಂತ ವ್ಯಕ್ತಿ ಅಲ್ವೇ ಅಲ್ಲ. ಆತರ ಕಳೆದ 26 ದಿನಗಳಲ್ಲಿ ನೋಡಿದೀವಿ ಯಾವ ರೀತಿಯಲ್ಲಿ ಒಂದು ತೀರಾ ನಂಬಲಿಕ್ಕೆ ಸಾಧ್ಯವಿಲ್ಲದಂತ ವರ್ತನೆ ನೋಡಿದಿರೋ ಕಾರಣಕ್ಕೆ ಈ ಪಾಕಿಸ್ತಾನದ ಮಧ್ಯಪ್ರವೇಶವನ್ನ ನಾವು ತೀರಾ ಅದನ್ನು ಉತ್ಪ್ರೇಕ್ಷಿಸಿ, ಅದು ಇನ್ನೇನೋ ಸೆಂಟರ್ ಸ್ಟೇಜ್ ಬಂದ್ಬಿಡುತ್ತೆ, ಭಾರತಕ್ಕೆ ಅದರಿಂದ ಪಾಠ ಕಲಿಬೇಕಾಗಿದ್ದು ಬಹಳ ಇದೆ ಅನ್ನೋದೆಲ್ಲ ಹೇಳೋದು ನನಗೇನೋ ನನ್ನ ತಿಳುವಳಿಕೆ ಮಿತಿಯಲ್ಲಿ ಪ್ರಿಮ್ಯಾಚರ್ ಅಂತ ಅನ್ಸುತ್ತೆ. ಬಟ್ ಪಾಕಿಸ್ತಾನ ಪ್ರವೇಶ ಪಡೆದಿರೋದು ನಿಜ. ನಾನು ಗಲ್ಫ್ ನ್ಯೂಸ್ ಅಲ್ಲಿ ಓದ್ದೆ, ಅಲ್ಜೀರಿಯಾದಲ್ಲಿ ಓದ್ದೆ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಓದಿರೋ ಪ್ರಕಾರ ಅದೇ ಎಂಟರ್ಡ್ ಆಗಿದ್ದಾರೆ. ಅವರು ಅದರಿಂದ ಮುಂದಕ್ಕೆ ಹೋಗ್ಬೋದು. ಇಲ್ಲಿ ಬಹಳ ಮುಖ್ಯವಾಗಿ ಪಾಕಿಸ್ತಾನವನ್ನ ನೋಡ್ಬೇಕಾಗಿರುವಂತಹದ್ದು ಚೀನಾ ಜೊತೆಗಿನ ಸಂಬಂಧದ ಮೂಲಕ. ಪಾಕಿಸ್ತಾನ್ ಮತ್ತು ಚೀನಾ ಬಹಳ ದೊಡ್ಡ ಮಟ್ಟದ ಒಂದು ಸಂಬಂಧಗಳು ಬೆಳೆಸ್ಕೊಂಡಿದ್ದಾರೆ. ಚೀನಾ ಮತ್ತು ಇರಾನ್ ದೊಡ್ಡ ಮಟ್ಟದ ಸಂಬಂಧ ಇದೆ. ಈ ಚೀನಾ ಫ್ಯಾಕ್ಟರಿ ಇದೆಯಲ್ಲ, ಚೀನಾ ಮತ್ತು ಭಾರತ ನಡುವೆ ಸಂಬಂಧ ಚೆನ್ನಾಗಿಲ್ಲ. ಹೀಗಾಗಿ ಈ ಚೀನಾ ಫ್ಯಾಕ್ಟರಿ ಇದೆಯಲ್ಲ, ಇದು ಬಹಳ ಒಂದು ಮೊದಲಿಂದನೂ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡಿದ ಕಾಲದಿಂದನೂ ಭಾರತ ಚೀನಾ ಫ್ಯಾಕ್ಟರ್ನ ಇಗ್ನೋರ್ ಮಾಡಿದ್ದು ಬಹಳ ದೊಡ್ಡ ತಪ್ಪು ಅಂತ ಅನೇಕ ರಾಜತಾಂತ್ರಿಕ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ದಾರೆ. ಅದು ತನ್ನ ಒಂದು ರಾಜಕೀಯ ನಿಲುವನ್ನ ಸ್ಪಷ್ಟ ಪಡಿಸ್ಕೊಳ್ದಿರೋದಿದೆಯಲ್ಲ,
ಆಯ್ತು, ಅಲ್ಲಿ ನೆಹರು ಏನ್ ಕಾಲದ ಅಲಿಪ್ತತೆ ನೀತಿ ತರಕ್ ಆಗೋದಿಲ್ಲ. ಆಗ ಒಂದು ಕೋಲ್ಡ್ ವಾರ್ ಶೀತಲ ಯುದ್ಧ ಇತ್ತು, ಆಗಿನ ಸ್ಥಿತಿ ಬೇರೆ ಇತ್ತು, ಅದು ಒಪ್ಕೋಣ. ಈಗ ಜಾಗತೀಕರಣ ಕಾಲ, ಎಲ್ಲ ಒಪ್ಕೋಣ. ಇದರ ಆಚೆಗೆ 165 ಮಕ್ಕಳನ್ನ ಕೊಂದಾಗ ನೀವು ಖಂಡಿಸ್ತಾ ಇದ್ದಾಗ, ಒಂದು ದೇಶದ ಸರ್ವೋಚ್ಚ ನಾಯಕನ ಕೊಲೆ ಮಾಡಿದಾಗ ನೀವು ಖಂಡಿಸದೇ ಇದ್ದಾಗ, ಈಗ 2 ದಿವಸಗಳ ಮುಂಚೆ ಹೋಗ್ಬಿಟ್ಟು ಇಸ್ರೇಲ್ ಇವತ್ತು ಆಲ್ಮೋಸ್ಟ್ ಎವ್ರಿ ನೇಷನ್ ಇಸ್ ಕಂಡೆಮಿಂಗ್ ಇಸ್ರೇಲ್. ಈ ಎಲ್ಲಾ ದೇಶಗಳು ಇಸ್ರೇಲ್ ನ ಕಂಡ ಮಾಡಿದ, ಇಸ್ರೇಲ್ ಜೊತೆಗೆ ಯಾರು ಇಲ್ಲ ಈಗ. ಅಮೆರಿಕ ಒಂದು ಹೊರತುಪಡಿಸಿ ಬೇರೆ ಯಾವ ದೇಶಗಳು ಇಸ್ರೇಲ್ ಜೊತೆಗೆ ಇದೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಅಮೆರಿಕ ಜೊತೆಗೆ ಬೇಕಾದ್ರೆ ಜಪಾನ್ ಬೇಕಾದ್ರೆ ಇದೆ, ಅಮೆರಿಕ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಇರ್ಬೋದು. ಆದ್ರೆ ಇಸ್ರೇಲ್ ಜೊತೆಗೆ ಯಾವ ದೇಶವೂ ಕೂಡ ಒಂದು ರಾಜತಾಂತ್ರಿಕ ಅಂತಲ್ಲ, ಆರ್ಥಿಕ ಸಂಬಂಧ ಒಂದು ಇಟ್ಕೊಳ್ಳದ ಇರುವಂತ ಒಂದು ಸ್ಥಿತಿಯಲ್ಲಿದೆ. ಆದ್ರೆ ಭಾರತ ಅದರ ಆತ್ಮೀಯ ಸ್ನೇಹಿತರಾಗಿ ನೋಡ್ಕೊಳ್ತಿರುವ ಅಂದ್ರೆ ಒಂದು ಮುನ್ನೋಟ ಇಲ್ಲ, ಒಂದು ಮುಂಗಾಣಿಕೆ ಇಲ್ಲ, ಒಂದು ಎಲ್ಲವೂ. ಆಗ್ಲೇ ಮುಂಚೆ ನಿಮ್ ಜೊತೆಗೆ ಹಿಂದಿನ ಸಂದೇಶ ಮಾತಾಡೋದಾಗ ಭಾರತದ ಒಂದು ಡೊಮೆಸ್ಟಿಕ್ ಅಂತ ಹೇಳ್ತಾರಲ್ವ, ಸ್ಥಳೀಯ ರಾಜಕಾರಣವನ್ನ ವಿದೇಶಿಂಗ ರಾಜಕಾರಣ ಜೊತೆಗೆ ತಳಕಾಕದಿದೆಯಲ್ಲ, ಅದು ಬಹಳ ಅಪಾಯಕಾರಿ ಆಗಿರುವಂತದ್ದು. ಅವ್ರಿಗೆ ಇಲ್ಲಿ ಈ ಬಲಪಂಥೀಯತೆಯನ್ನ ಇಸ್ರೇಲ್ ಬಲಪಂಥೀಯ ಜೊತೆಗೆ ಲಿಂಕ್ ಮಾಡ್ಬಿಟ್ಟು, ಅವರಿಗೂ ಮುಸ್ಲಿಂ ದೇಶ ಇದೆ, ನಮಗೂ ಮುಸ್ಲಿಂ ದೇಶ ಇದೆ, ಅದನ್ನ ವೆಸ್ಟ್ ಬೆಂಗಾಲು, ಅಸ್ಸಾಮು ಮತ್ತು ಕೇರಳ, ತಮಿಳುನಾಡು ಚುನಾವಣೆಯಲ್ಲಿ ಬಳಸ್ಕೋಬಹುದೇನ್ನುವಂತ ಒಂದು ಕೀಳು ಮಟ್ಟದ ರಾಜಕಾರಣವನ್ನ ಲಿಂಕ್ ಮಾಡಕ್ ಹೋಗಿ ಭಾರತ ಯಾವ ರೀತಿ ಎಡು ಬಿದ್ಬಿಟ್ಟಿದೆ ಅಂತಂದ್ರೆ, ಅದಕ್ಕೆ ಈ ಪಾಕಿಸ್ತಾನ ಎಂಟ್ರಿ ಆಗಿರೋದ್ರಿಂದ ಕಸಿವಿಸಿ ಆಗಿದೆ ಅಂತ ನಾನು ಒಪ್ಪೋದೇ ಇಲ್ಲ. ಪಾಕಿಸ್ತಾನ ಎಂಟ್ರಿ ಆಗದೇ ಇದ್ರು ಕೂಡ ಅದಕ್ಕೆ ದೊಡ್ಡ ಮಟ್ಟದ ನೋಡಿ, ಇರಾನ್ ನಂಬ್ತಾ ಇಲ್ಲ ಭಾರತಕ್ಕೆ. ಇರಾನ್ ಎಕ್ಸ್ಟೆಂಡೆಡ್ ನೇಬರ್ ಅಲ್ಲ, ಅದು ಇಮಿಡಿಯೇಟ್ ನೇಬರ್, ಅದು ಹತ್ತಿರದ ನೆರೆಹೊರೆ ದೇಶ, ಎಕ್ಸ್ಟೆಂಡೆಡ್ ನೆರೆಹೊರೆ ದೇಶ ಅಲ್ಲ. ಇಸ್ರೇಲ್ ಎಕ್ಸ್ಟೆಂಡೆಡ್ ದೇಶ. ಅದು ಇಸ್ರೇಲ್ಗೂ ಭಾರತಕ್ಕೆ ಎಲ್ಲಿದೆ ತಂತ್ರಜ್ಞಾನದಲ್ಲಿ ಒಂದು ಸಂಬಂಧ ಇದೆ, ತಂತ್ರಜ್ಞಾನಗಳು ಬೇಕು. ಆದ್ರೆ ಭಾರತಕ್ಕೆ ಮತ್ತು ಇರಾನ್ ನಡುವಿನ ಸಂಬಂಧ ತಂತ್ರಜ್ಞಾನ ಮೀರಿದ್ದದು, ದಿನನಿತ್ಯದ ಬದುಕಿನ ಜೊತೆಗೆ ಸಂಬಂಧ ಇರುವಂತದ್ದು. LPG ಗ್ಯಾಸ್ ಇದೆ, ಪೆಟ್ರೋಲಿಯಂ ಉತ್ಪನ್ನಗಳಿದಾವೆ, ಮತ್ತು ರೂಪಾಯಿಲಿ ವ್ಯವಹಾರ ಮಾಡ್ತಾ ಇತ್ತು ಇರಾನ್ ಭಾರತ ಜೊತೆಗೆ. ಅದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇಲ್ಲಿ ಯುಕೋ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡಿ ಭಾರತದ ಅಲ್ಲಿ ತನ್ನ ದುಡ್ಡು ಹಾಕಿ, ರೂಪಾಯಲ್ಲಿ ದುಡ್ಡು ಹಾಕಿ, ಆ ದುಡ್ಡಿನಲ್ಲಿ ತನಗೆ ಬೇಕಾದಂತ ರೇಷನ್ ಖರೀದಿ ಮಾಡ್ತಿರುವಂತ ಒಬ್ಬ ಗೆಳೆಯರನ್ನ ಭಾರತ ಕಳೆದುಕೊಂಡಿದೆಯಲ್ಲ, ಇದು ಬಹಳ ಮುಂದಿನ ದಿನಗಳು ನನಗನ್ಸೋ ಮಟ್ಟಿಗೆ ಒಂದ್ ದಿವಸ ವಾರ್ ನಿಂತೋಗುತ್ತೆ ಅಂತ ತಿಳ್ಕೊಳ್ಳೋಣ. ಪೋಸ್ಟ್ ವಾರ್ ಇದೆಯಲ್ಲ, ಯುದ್ಧೋತ್ತರ ನಂತರದ ಭಾರತದ ಸ್ಥಿತಿ ಇದೆಲ್ಲ ಬಹಳ ಗಂಭೀರವಾಗಿದೆ. ಈಗ ಹೆಂಗೋ ಒಂದು ಯಾರಿಗೂ ಭಾರತದ ಕಡೆಗೆ ಆಸಕ್ತಿ ಇರೋದಿಲ್ಲ, ಅವ್ರವ್ರ ಕಡೆ ಯೋಚನೆ ಮಾಡ್ತಾರೆ. ಯುದ್ಧೋತ್ತರದ ನಂತರ ಭಾರತದ ಪರಿಸ್ಥಿತಿ ಚರ್ಚೆಗೆ ಮುಂದೆಲ್ಲ ಬರುತ್ತೆ. ಮುಂದೇನು, ಯಾವ ರೀತಿ ನೆಗೋಷಿಯೇಟ್ ಮಾಡ್ತಾರೆ? ಯಾಕಂದ್ರೆ ಗಲ್ಫ್ ದೇಶಗಳ ಜೊತೆಗೂ ಮುಂಚೆ ಗಲ್ಫ್ ದೇಶಗಳು ಕೂಡ ಮುಂಚೆ ತರ ಇರಕ್ ಸಾಧ್ಯ ಇಲ್ಲ. ಆ ಕೊಲ್ಲಿ ದೇಶಗಳು ಇದಾವಲ್ವಾ, ಕುವೈತು, ಬಹ್ರೀನು, ಅವರಿಗೆ ಆರ್ಥಿಕವಾಗಿ ಅವರು ದಿವಾಳಿ ಎದ್ದಿದ್ದಾರೆ. ಆಮೇಲೆ ಅವರಿಗೂ ಇರಾನ್ ನಡುವೆ ರಾಜತಾಂತ್ರಿಕ ಸಮಸ್ಯೆ ಕಾಡ್ತಾ ಇದೆ. ಅವರ ನಡುವೆ ಮತ್ತು ಅಮೆರಿಕ ನಡುವೆ ಹಿಂದಿನ ರಾಜತಾಂತ್ರಿಕ ಸಂಬಂಧ ಇರಕ್ ಸಾಧ್ಯನೇ ಇಲ್ಲ. ಸಂಪೂರ್ಣವಾಗಿ ಬದಲಾಗೋಗ್ಬಿಟ್ಟಿದೆ. ಇವೆಲ್ಲಾ ಕಾರಣಗಳಿಂದ ಯುದ್ಧೋತ್ತರ ನಂತರದ ಕಾಲ ಇದೆಯಲ್ಲ, ಭಾರತಕ್ಕೆ ಬಹಳ ಒಂದು ಕ್ರೂಸಿಯಲ್ ಆದಂತ ಕಾಲಘಟ್ಟ. ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ನೋಡ್ಬೇಕು. ಯುದ್ಧೋತ್ತರ ಅನ್ನೋ ಸಂದರ್ಭದಲ್ಲಿ ಯುದ್ಧ ಮುಗಿಯುವ ಲಕ್ಷಣಗಳು ಕಾಣಿಸ್ತಿದ್ಯಾ ಶ್ರೀಪಾದ್ ಭಟ್ ಅವರೇ ತಮ್ಗೆ? ಇಲ್ಲ, ನಾನು ಮುಗಿತದ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಿರುವಂತದ್ದು ಭಾರತದ ಪರಿಸ್ಥಿತಿ ಈಗಿನಕ್ಕಿಂತ ಆ ಕಾಲಘಟ್ಟ ಇದೆಯಲ್ಲ, ಅದಿನ್ನು ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಸಾಧ್ಯನೇ ಇಲ್ಲ. ಆಲ್ರೆಡಿ ಮಾತಾಡ್ದಂಗೆ ನಾವು ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ಲಾರಿಜಾನಿ. ಅಲಿ ಲಾರಿಜಾನಿ ಅಂತ ವ್ಯಕ್ತಿ ಇದಾರಲ್ಲ, ಈಸ್ ಅ ಮೋಸ್ಟ್ ಕಾಂಪ್ಲಿಕೇಟೆಡ್, ಬಹಳ ಒಂಥರ ಬೆರಗುಡ್ಸುವಂತ ವ್ಯಕ್ತಿತ್ವ. ಅವರು PhD ಮಾಡಿದ್ದಾರೆ ಫಿಲಾಸಫಿಯಲ್ಲಿ, ಲ್ಯಾಂಗ್ವೇಜ್ ಅಲ್ಲಿ, ಡಬಲ್ PhD ಮಾಡಿದ್ದಾರೆ. ಈಸ್ ಅ ಪ್ರೊಫೆಸರ್ ಆಗಿದ್ರು. ಒಂದ್ ಕಡೆಗೆ ಲಿಬರಲ್ ಫಾರ್ ದ ಔಟ್ಸೈಡ್ ವರ್ಲ್ಡ್, ಒಂದ್ ಕಡೆಗೆ ಈಸ್ ಎ ಹಾರ್ಡ್ ಲೈನರ್ ವಿತ್ ರೆಸ್ಪೆಕ್ಟ್ ಟು ದ ಸ್ಟೇಟ್. ಈಸ್ ಎ ನೆಗೋಷಿಯೇಟರ್, ಈಸ್ ಎ ಪ್ರೊಪಗಂಡಾ ಇನ್ಚಾರ್ಜ್. ಅಂದ್ರೆ ಇರಾನ್ ನ ಮೂಲಭೂತವಾದಿ ಸರ್ಕಾರಕ್ಕೆ ಈಸ್ ಎ ಪ್ರೊಪಗಂಡಾ ಇನ್ಚಾರ್ಜ್ ಆಗಿದ್ರು. ಆದ್ರೆ ಅಟ್ ದ ಸೇಮ್ ಟೈಮ್ ಈಸ್ ಎ ಬೆಸ್ಟ್ ನೆಗೋಷಿಯೇಟರ್. ಇರಾನ್ ಅಮೆರಿಕ ಮಾಡಿದ ದೊಡ್ಡ ತಪ್ಪು ಏನು ಅಂತಂದ್ರೆ, ಲಾರಿಜಾನಿಯನ್ನ ಹತ್ಯೆ ಮಾಡಿದ್. ಲಾರಿಜಾನಿ ಇದ್ದಿದ್ರೆ ಯುದ್ಧ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಅನೇಕ ನಂಬಿಕೆಗಳು. ಯಾಕಂದ್ರೆ 2015ರಲ್ಲಿ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಆ ನ್ಯೂಕ್ಲಿಯರ್ ಡೀಲ್ ಮಾಡಿದ್ದೆ ಲಾರಿಜಾನಿ. ನೋಡಿ, ಆಗ ಇರಾನ್ ನಲ್ಲಿ ಪ್ರಧಾನಿಯಾಗಿದ್ದು, ಅಧ್ಯಕ್ಷರಾಗಿದ್ದು ಒಬ್ಬ ಸುಧಾರಣವಾದಿ ವ್ಯಕ್ತಿ. ಆ ಹೆಸರು ನಂಗೆ ನೆನಪರ್ತಾ ಇಲ್ಲ. ಸುಧಾರಣವಾದಿ ಆಗಿದ್ರು, ಅವ್ರು ಹಾರ್ಡ್ ಕೋರ್ ಆಗಿರ್ಲಿಲ್ಲಂತೆ. ಆ ಸಂದರ್ಭದಲ್ಲಿ ಇವ್ರು ಹಾರ್ಡ್ ಕೋರ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಅಲ್ಲಿನ ಪ್ರೊಪಗಂಡಾ ಸ್ಟೇಟ್. ಬಟ್ ಈಸ್ ಇಂಟೆಲೆಕ್ಚುಯಲ್ ಅಟ್ ದ ಸೇಮ್ ಟೈಮ್ ಈಸ್ ಎ ಬೆಸ್ಟ್ ನೆಗೋಷಿಯೇಟರ್. ಅವರು ಜಾಗತಿಕವಾಗಿ ನೆಗೋಷಿಯೇಟರ್ ಆಗ್ತಿದ್ರು, ಒಳಗಡೆ ಸ್ಟೇಟ್ ಮತ್ತು ಸುಪ್ರೀಂ ಲೀಡರ್ ಜೊತೆ ನೆಗೋಷಿಯೇಟ್ ಮಾಡ್ತಾ ಇದ್ರು. ಈಸ್ ಇಂಟೆಲಿಜೆನ್ಸ್ ಪ್ರೊಫೆಸರ್. ಅಂಡ್ IRGC ಅಂತ ಏನಿದೆ, ದೊಡ್ಡ ಮಟ್ಟದ ಇರಾನಿಯನ್ ಒಂದು ಮಿಲಿಟರಿ ತಂಡ ಇದೆ, ಅದರ ಇನ್ಚಾರ್ಜ್ ಆಗಿದ್ರು. ಅವ್ರ ಜೊತೆ ನೆಗೋಷಿಯೇಟ್ ಮಾಡಿ, ಅಫಿಷಿಯಲ್ ಮಿಲಿಟರಿ ಜೊತೆ ನೆಗೋಷಿಯೇಟ್ ಮಾಡಿ, ಇದು ಒನ್ ಆಫ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್, ಮೋಸ್ಟ್ ಫಾಲ್ಕನ್ ಅಂತಾರಲ್ಲ, ಕೇಂದ್ರದಲ್ಲಿ ಇದ್ದಂತ ವ್ಯಕ್ತಿ ಆಗಿದ್ರು ಅವರು. 2015ರಲ್ಲಿ ಒಂದು ನ್ಯೂಕ್ಲಿಯರ್ ಸಹಿ ಹಾಕಿದ್ರು ಆ ಒಬಾಮಾ ಸಂದರ್ಭದಲ್ಲಿ. ಅದನ್ನ ಮುರಿದಿದ್ದೆ ಟ್ರಂಪ್. ಆಮೇಲೆ ಮೊನ್ನೆ ನೀವು ನೋಡಿದ್ರೆ, ಈ ಯುದ್ಧದ ಪ್ರಾರಂಭಕ್ಕಿಂತ ಮುಂಚೆ ಒಮನ್ ವಿದೇಶಾಂಗ ವಕ್ತಾರರು ಹೇಳಿಕೆ ಇದೆ. ಗಾರ್ಡಿಯನ್ ವಿಶೇಷ ವರದಿ ಮಾಡಿದರೆ,
ಇಂಗ್ಲೆಂಡ್ ನ ಬೇಗಾರಿಕೆ ಸಂಸ್ಥೆ ವರದಿ ಮಾಡಿದೆ, ಆಲ್ಮೋಸ್ಟ್ ನೆಗೋಸಿಯೇಷನ್ ಆಗೋಗಿತ್ತು ನ್ಯೂಕ್ಲಿಯರ್ ಸಂದರ್ಭಕ್ಕೆ ತಕ್ಕಂತೆ. ನಾವು ನ್ಯೂಕ್ಲಿಯರ್ ಮುಂಚಿತವಾಗಿ ಬಳಸೋದಿಲ್ಲ ಎನ್ನುವ ಹಂತಕ್ಕೆ ಬಂದೋಗಿತ್ತು. ಅಂತ ಸಂದರ್ಭದಲ್ಲಿ ಅನಗತ್ಯವಾಗಿ ಟ್ರಂಪ್ ಅದನ್ನು ಉಲ್ಲಂಘಿಸಿದ್ರು ಅನ್ನೋದನ್ನ ನೋಡ್ತಾ ಇದೀವಿ. ಅದರ ಹಿಂದಿನ ರೂವಾರಿ ಲಾರಿಜಾನಿ ಆಗಿದ್ರು ಅಂತ ಹೇಳ್ತಾ ಇದ್ರು. ಅಂದ್ರೆ ಒಬ್ಬ ವ್ಯಕ್ತಿ ಯುದ್ಧವನ್ನು ನಿಲ್ಲಿಸಲು ಸಾಧ್ಯವಿದ್ದಂತ ಒಬ್ಬ ವ್ಯಕ್ತಿನ ನಾವು ಕಳ್ಕೊಂಡ್ಬಿಟ್ಟಿದೀವಿ ಇವತ್ತು. ಲಾರಿಜಾನಿ ಅನ್ನೋ ವ್ಯಕ್ತಿ ಲಿಬರಲ್ ಎಟ್ ದ ಸೇಮ್ ಟೈಮ್ ಹಾರ್ಡ್ಕೋರ್. ಇದು ಈ ತರದ ನಾನು ಬಹಳ ವ್ಯಕ್ತಿತ್ವ ನಾನು ಎಲ್ಲಿ ನೋಡಿಲ್ಲ. ಇಸ್ ಅ ಪ್ರೊಪಗಂಡಾ ಇನ್ಚಾರ್ಜ್, ಬಟ್ ಇಸ್ ಅ ಲಿಬರಲ್. ಅವ್ರು ಓದಿರೋ ರೀತಿ, ಆ ತಿಳುವಳಿಕೆ, ಒನ್ ಆಫ್ ದ ವಿಲಾಸ್ಟ್ ಇಂಪಾರ್ಟೆಂಟ್ ಪರ್ಸನ್. ಹೀಗಾಗಿ ಯುದ್ಧ ನಿಲ್ಲುತ್ತ ನಮ್ಮಂತವ್ರು ಇಲ್ಲಿ ಕೂತು ನಮ್ಗೇನೋ ಕಂಡಿಗಂತ ಕಾಣ್ತಾರೆ. ಮಿಸ್ಸಿಂಗ್ ಲಾರಿಜಾನಿ ಇಸ್ ದ ಬಿಗ್ಗೆಸ್ಟ್. ಎಸ್, ಮತ್ತೊಂದು ವಿಚಾರದ ಬಗ್ಗೆ ಮಾತನಾಡೋಣ. ಶ್ರೀಪಾದ್ ಭಟ್ ಅವರು ಇಷ್ಟೊತ್ತಿ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು.